ಹೇಳಿ ಅಮ್ಮವ್ರೆ, ಅಲ್ಲಿ ನಡೆದಿದ್ದೆಲ್ಲ ನಿಮಗೆ ಹೇಳಿದ್ದೀನಿ. ಈಗ ಇನ್ನೇನ್ ಹೇಳ್ಬೇಕು ಅಂತ ಹೇಳಿ, ನೀವೇ ಹೇಳಿ, ನಾನು ಏನ್ ಮಾಡ್ಲಿ ಈಗ? ನನ್ ಗಂಡ ತಪ್ಪು ಮಾಡಿದ್ದಾರೆ ಅಂತ ಎಲ್ರೂ ನಂಬ್ತಾ ಇದ್ದಾರೆ. ಆದ್ರೆ ತಪ್ಪು ಮಾಡಿಲ್ಲ ಅನ್ನೋದು ನನ್ನ ನಂಬಿಕೆ ಮಾತ್ರನೇ ಅಲ್ಲ, ಅದೇ ನಿಜಾನೂ ಕೂಡ. ಕನ್ಸಲ್ಲೂ ಕೂಡ ಅವ್ರು ತಪ್ಪು ಮಾಡಲ್ಲ. ಇದೆಲ್ಲ ಕನ್ಸಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ಅನ್ಕೊಳ್ದೆ ಇರೋ ಕ್ಷಣ ಇಲ್ಲ ಅಮ್ಮೋರೆ. ಆದ್ರೆ ನಾನು ಹೇಳಿದ್ದು ನಿಜ. ರಾತ್ರಿ ನೀವೆಲ್ರೂ ನೋಡಿದ್ದು ನಿಜ. ನನ್ನ ಓದ್ಸಿ ನನಗೊಳ್ಳೆ ಭವಿಷ್ಯ ಕೊಟ್ಟಿರೋ ಅವ್ರ ಮೇಲೆ ಆರೋಪ ಹೊರಿಸ್ತೀನ? ರಾತ್ರಿ ಸರ್ರು ನನ್ನ ಕರೆದಿದ್ದು ನಿಜ, ನಾನು ಹೋಗಿದ್ದು ನಿಜ, ಅಲ್ಲಿ ನಡೆದಿದ್ದು ನಿಜ, ಎಲ್ಲ ನಿಜ ಅಮ್ಮವ್ರೆ. ಎಲ್ಲರ ಮುಂದೆ ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳು ಅಂದಿದ್ದಕ್ಕೆ ನಾನ್ ಸುಳ್ಳು ಹೇಳಕ್ಕಾಗ್ಲಿಲ್ಲ. ನಡೆದಿದ್ದು ನಡೆದ ಹಾಗೆ ಹೇಳಿದ್ನಮ್ಮ. ಇಲ್ಲ ಅಂದಿದ್ರೆ ನನ್ ಜೀವನ ಹೇಗೋ ಹಾಳಾಗೋಗಿದೆ. ನಿಮಗ್ ಅನ್ಯಾಯ ಆಗ್ಬಾರ್ದು ಅಂತ ನಾನ್ ಖಂಡಿತವಾಗ್ಲೂ ಅಲ್ಲಿ ಸುಳ್ಳು ಹೇಳ್ತಿದ್ದೆ. ನಾನಿಲ್ಲಿಗ್ ಬಂದಿರೋದು ತಪ್ಪನ್ನ ನಿಜ ಮಾಡೋದಕ್ಕೆ, ನಿಜಾನ ತಪ್ಪು ಮಾಡೋದಕ್ಕೆ ಅಲ್ಲ ರಾಜಲಕ್ಷ್ಮಿ. ನಿಜ ಏನು ಅಂತ ತಿಳ್ಕೊಳ್ಳೋದಕ್ಕೆ, ನನ್ನ ಅರ್ಶನ ಕುಂಕುಮ ಕಾಪಾಡ್ಕೊಳ್ಳೋದಕ್ಕೆ. ಅದು ಈಗ ನಿನ್ ಕೈಯಲ್ಲೇ ಇದೆ. ಹೇಳಿ ಅಮ್ಮವ್ರೆ, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬೇಕಾದ್ರೆ ನನ್ನ ಪ್ರಾಣನೇ ಕೊಟ್ಬಿಡ್ತೀನಿ. ಯಾಕಂದ್ರೆ ಅದು ನೀವ್ ಕೊಟ್ಟಿರೋ ಭಿಕ್ಷೆ. ಆವತ್ತು ನೀವು ಮತ್ತೆ ಸರು ನನ್ನ ಪ್ರಾಣನೇ ಉಳಿಸಿದಿರ. ಇಲ್ಲ ಅಂದಿದ್ರೆ ಆವತ್ತೇ ನನ್ನ ಪ್ರಾಣ ಹೋಗ್ಬಿಡ್ತಿತ್ತು. ಸರಿನಮ್ಮ, ನೀವ್ ಹೇಳ್ದಾಗೆ ಮಾಡ್ತೀನಿ. ಇಷ್ಟು ಸಾಕು ರಾಜಲಕ್ಷ್ಮಿ. ಅದ್ ಹೇಗ್ ಸಿಗಲ್ವೋ ನೋಡೋಣ. ನಾನು ಅನ್ಕೊಂಡಿದ್ದೆ ವೈದೇಹಿ, ನೀನು ಇಷ್ಟು ಈಸಿಯಾಗಿ ಬಿಡಲ್ಲ ಅಂತ. ದೇವಾಂಶ್ ಮೇಲಿರೋ ನಂಬಿಕೆಯಿಂದ ನಿಜ ಏನು ಅಂತ ಅನ್ನೋದನ್ನ ಹೊರಗಾಕೊಳ್ಳಿ ನೀನು. ಈ ರಾಜಲಕ್ಷ್ಮಿಗೂ ಕೂಡ ನಿಮ್ಮಿಬ್ಬರ ಮೇಲೆ ತುಂಬ ಒಳ್ಳೆ ಒಪಿನಿಯನ್ ಇದೆಯಲ್ಲ. ನಿಮಗೆ ಪ್ರಾಣ ಬೇಕಾದ್ರೂ ತ್ಯಾಗ ಮಾಡ್ತಾಳೆ. ಅದಕ್ಕೆ ಅವಳು ಜೀವಂತವಾಗಿರಬಾರ್ದು. ಇವಳ ಸಾವು ಕೂಡ ನಿಮ್ಮಿಬ್ರು ತಲೆ ಮೇಲೆ ಬರಬೇಕು. ಬಾವಾ, ಎಲ್ಲಿದ್ಯಾ ಬಾವಾ? ನೀನ್ ಎಲ್ಲಿಗೆ ಹೋಗಿದ್ದೆ ವೈದೇಹಿ? ಈ ಪರಿಸ್ಥಿತಿಯಲ್ಲಿ ನೀನ್ ಇಲ್ಲಿಗೆ ಬಂದಿದ್ದೇ ಹೆಚ್ಚು. ಅಂಥದ್ರಲ್ಲಿ ಈ ಸಮಯದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದೆಯಲ್ಲ. ಇಲ್ಲಿರೋ ಪರಿಸ್ಥಿತಿಯಲ್ಲಿ ನೀನು ಆ ಥರ ಓಡಾಡಬಾರ್ದು ಅಂತ ಗೊತ್ತಲ್ವಾ? ಗೊತ್ತು ಬಾವಾ. ಅದಕ್ಕೆ ಅಲ್ವಾ, ಅದಕ್ಕೆ ಕಾರಣ ಆಗಿರೋರ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೆ. ನೀನ್ ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ಬೇಕು ಬಾವಾ. ನಿನ್ ಮೇಲೆ ಆರೋಪ ಬರೋ ಹಾಗೆ ಮಾಡಿರೋರ್ನ ಕಂಡುಹಿಡಿಬೇಕು. ಅಲ್ಲಿವರೆಗೂ ನಾನು ಬೇರೆ ಯಾವ ವಿಷಯದ ಬಗ್ಗೆನೂ ಯೋಚನೆ ಮಾಡಕ್ಕಾಗಲ್ಲ. ಇದ್ರೆ ನಾವು 3 ಜನ ಬಾವಾ, ಇಲ್ಲ ಅಂದ್ರೆ ಯಾರೂ ಇರಲ್ಲ. ವೈದೇಹಿ, ಹೌದು ಬಾವಾ. ನಮ್ಮ ಮೇಲೆ ಹಾಗೆ ಸಾಧಿಸ್ಬೇಕು ಅಂತ ನೋಡ್ತಾ ಇರೋರು ಯಾರೋ ನೀನ್ ಮಾಡಿಲ್ದಿರೋ ತಪ್ಪನ್ನ ನಿನ್ ಮೇಲೆ ಹಾಕ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನ? ಬಿಡಲ್ಲ ಬಾವಾ. ಈಗ ನಿಜ ಏನು ಅಂತ ತಿಳ್ಕೊಳ್ಳೋದಕ್ಕೆ ರಾಜಲಕ್ಷ್ಮಿನೇ ಮಾತಾಡ್ಸ್ಕೊಂಡ್ ಬರ್ತಾ ಇದ್ದೀನಿ ಬಾವಾ. ಸತ್ಯ ಏನು ಅಂತ ಎಲ್ಲರೂ ಎದುರುಗಡೆ ತಾಯಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೇಳಿದ್ಲಲ್ವಾ ವೈದೇಹಿ? ಇನ್ನು ನೀನು ಹೋಗಿ ತಿಳ್ಕೊಳ್ಳೋಂಥದ್ದೇನಿದೆ? ಆ ಕ್ಷಣದಲ್ಲಿ ನೀನಲ್ಲಿದ್ದಿದ್ರಿಂದ ಅವಳು ಹಾಗೆ ಹೇಳಿದಳೆ ಹೊರತು ನೀನ್ ಅವಳಿಗೆ ಅನ್ಯಾಯ ಮಾಡ್ತೀಯ ಅಂತ ಅವಳಿಗೂ ಕೂಡ ನಂಬಿಕೆ ಇಲ್ಲ ಬಾವಾ. ಈಗ ನೀನು ನಂಬ್ತಾ ಇಲ್ಲ ಅಲ್ವಾ ವೈದೇಹಿ? ಆದ್ರೆ ಇಲ್ಲಿ ನಂಬಿಕೆಗಿಂತ ಕಣ್ಣಾರೆ ಕಂಡಿರೋ ಸಾಕ್ಷಿಗೆ ಬೆಲೆ ಜಾಸ್ತಿ. ಅದ್ರ ಆಧಾರದ ಮೇಲೆ ತೀರ್ಪು ಬರೋದು. ಆ ತೀರ್ಪು ಕೊಟ್ಟಾಗಿದೆ ವೈದೇಹಿ, ಮಾಡೋಕ್ಕಿನ್ನೇನು ಉಳ್ದಿಲ್ಲ. ನೀನೇ ಹೀಗೆ ಉತ್ಸಾಹ ಕಳ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಹೇಗೆ ಬಾವಾ? ಕಣ್ಣು ಕಾಣಿಸೋದೆಲ್ಲ ನಿಜ ಅಲ್ಲ ಅಲ್ವಾ ಬಾವಾ? ಅಲ್ಲ ಅಂದಮೇಲೆ ನಿಜವಾದ ವಿಷಯ ಏನೋ ಇರಬೇಕು ಅಲ್ವಾ? ಅದನ್ನ ಹೊರಗೆ ತೆಗಿಬೇಕಲ್ವಾ? ಇನ್ನು 10 ಗಂಟೆ ಕಾಲ ಉಳಿದಿದೆ ಅಷ್ಟೇ ಅತ್ತೆ. ದೇವಾಂಶ್
ಅವನ್ ನಿರ್ಧಾರ ಬದಲಾಯಿಸೋ ಹಾಗೆ ಕಾಣ್ತಾ ಇಲ್ಲ. ಹೆಂಡತಿ ಪ್ರೀತಿಗೋಸ್ಕರ ಅವ್ರ ಪ್ರೀತಿ ಕಳಂಕ ಆಗ್ಬಾರ್ದು ಅಂತ ಅವನು ತನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿ ನಿಂತಿದ್ದಾನೆ ಅತ್ತೆ. ಹೇಗ್ ಹೇಳಿದ್ರೆ ಕೇಳ್ತಾನೆ, ಇನ್ಯಾರು ಹೇಳಿದ್ರೆ ಕೇಳ್ತಾನೆ. ಏನ್ ಮಾಡೋದು ಏನು ನನಗೊಂದು ತೋಚ್ತಾನೆ ಇಲ್ಲ. ವೈದೇಹಿ ಏನು ನಿಜ ಹೊರಗೆ ಬರುತ್ತೆ, ದೇವ ನಿರ್ದೋಷಿಯಾಗಿ ಆಚೆ ಬರ್ತಾನೆ ಅಂತ ಹೇಳ್ತಾಳೆ. ನನಗೇನು ಒಂದೊಂದು ಕ್ಷಣ ಹತ್ತಿರ ಬರ್ತಿದ್ದ ಹಾಗೆ ಭಯ ಹೆಚ್ಚಾಗ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ಭಯ ಪಡದೆ ಹೇಗಿರೋದು? ಭಯ ಆಗೇ ಆಗತ್ತೆ. ಆದ್ರೆ ನಾವು ನಂಬಿಕೆ ಮಾತ್ರ ಕಳ್ಕೋಬಾರ್ದು. ನಿಜ ತಿಳ್ಕೊಳ್ಳೋದಕ್ಕೆ ಒಂದು ಕ್ಷಣ ಸಾಕು, ಆದ್ರೆ ಆ ಕ್ಷಣ ನಮ್ ಪರವಾಗಿರ್ಬೇಕು. ನನಗ್ ನಂಬಿಕೆ ಇದೆ ಅತ್ತೆ. ಇಲ್ಲಿವರೆಗೂ ವೈದೇಹಿ ಏನೆಲ್ಲ ಅನ್ಕೊಂಡಿದ್ದಾಳೋ ಅದನ್ನೆಲ್ಲ ಸಾಧಿಸಿದಾಳೆ ಅತ್ತೆ. ಇದನ್ನು ಕೂಡ ಸಾಧಿಸ್ತಾಳೆ. ದೇವಾಂಶ್ ನಿರಪರಾಧಿ ಅಂತ ಪ್ರೂವ್ ಆಗತ್ತೆ. ಊರ್ಮಿಳಾ, ದುಡ್ಡಿಟ್ಕೊಂತ ಕೊಟ್ಟಿದ್ನಲ್ಲ, ತಗೊಂಡ್ ಬಾ. ಯಾವ ದುಡ್ಡು ಕಂದ? ರೈತರು ಕೊಡ್ಬೇಕಾಗಿರೋ ದುಡ್ಡಮ್ಮ. ಆ ದುಡ್ಡನ್ನೆಲ್ಲ ರೈತರು ಕೊಡ್ಬೇಕು ಅಂತ ದೇವಾಂಶ್ ಹೇಳ್ತಾ ಇದ್ದ. ಅವನ ಮೇಲೆ ಬಂದಿರೋ ಆಪಾದನೆಯಿಂದ ಹೇಗೆ ಹೊರಗೆ ಬರಬೇಕು ಅಂತ ಆಲೋಚಿಸ್ದೆ. ಅವನ ಜೀವನನೇ ಹಾಳು ಮಾಡಬೇಕು ಅಂತ ಯೋಚನೆ ಮಾಡೋರ ಬಗ್ಗೆ ಇವನು ಒಳ್ಳೇದನ್ನ ಬಯಸ್ತಾ ಇದ್ದಾನ. ಏನ್ ಅನ್ಕೊಳ್ಬೇಕು ಇವನ್ ಗುಣಕ್ಕೆ? ಅದೇ ದೇವಾಂಶ್ ದೊಡ್ಡತನ ಅಜ್ಜಿ. ಅವನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೂ ಕೂಡ ಊರಿನವ್ರ ಬಗ್ಗೆನೇ ಯೋಚಿಸ್ತಾ ಇದ್ದಾನೆ. ಆದ್ರೂ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ ಹೇಳ್ತಾರಲ್ವಾ? ಈಗಾದ್ರೂ ದೇವಾಂಶಿನ್ ಒಳ್ಳೆತನನ ಗುರ್ತಿಸಿ ಊರಿನ ಜನರದ್ದು ಮನಸ್ಸು ಬದಲಾಗ್ಬೋದೇನೋ, ನಿಜ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೂ ಮಾಡ್ಬೋದೇನೋ.